ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾವಿವತ್ತು ಹೋಗ್ತಾ ಇದ್ದೀವಿ ಸಾಸ್ಲು ಕ್ಷೇತ್ರಕ್ಕೆ. ಎಲ್ಲರೂ ಹೊರಟಿದ್ದೀವಿ ಆಲ್ರೆಡಿ. ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಮಧ್ಯಾಹ್ನ ಟೈಮ್ ಹೊರಟಿದ್ದೀವಿ, ಯಾಕಂದರೆ ಪಾಪುಗೆ ಮುಡಿಶಾಸ್ತ್ರ ಇದೆ, ಅವಳಿಗೆ ಕೋಲ್ಡ್ ಆಗುತ್ತೆ ಅಂತ. ಮಧ್ಯಾಹ್ನ ಬಿಸಿಲು ಬಂದ ಮೇಲೆ ಹೊರಟಿದ್ದೀವಿ. 2 o'clock ಆಗಿತ್ತು. ಹೋಗ್ತಾ ಹಾಗೆ ದೇವ್ರ ದರ್ಶನ ಆಯಿತು, ಹಾಗೆ ಕೈ ಮುಕ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಅಲ್ಲಿ ಸಾಸ್ಲು ಕ್ಷೇತ್ರದಲ್ಲಿ ಬಸವೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನ ಇರೋದು. ನಾವಲ್ಲಿ ಹೋಗ್ತಾ ಇರೋದು ಇವಾಗ ಕಾರ್ತಿಕ ಮಾಸದಲ್ಲಿ. ಎಲ್ಲರೂ ಹೋಗ್ತಿರ್ತಾರೆ, ಹಾಗೆ ನಾವು ಹೊರಟಿದ್ದೀವಿ. ಕಾರ್ತಿಕ್ ಸೋಮವಾರ ಹೊರಟಿದ್ದೀವಿ. ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. ನೋಡೋಣ ಹೇಗಿದೆ ಅಂತ. ಬಸವೇಶ್ವರ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಬಸವೇಶ್ವರ ದೇವಸ್ಥಾನದಲ್ಲಿ ಪಾಪುಗೆ ಮುಡಿಶಾಸ್ತ್ರ ಇರುತ್ತೆ. ಅಲ್ಲಿ ಮುಡಿಶಾಸ್ತ್ರ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಮೇಲ್ಗಡೆ ಅಲ್ಲೇ ಸ್ವಲ್ಪ ಕಾಲ್ದಾರಲ್ಲೇ ಹೋಗ್ಬೋದು. ವೆಹಿಕಲ್ಸು ಹೋಗುತ್ತೆ, ಹಾಗೆ ನಡ್ಕೊಂಡು ಹೋದ್ರೂ ಸ್ವಲ್ಪ ಬೇಗನೆ ಸಿಗುತ್ತೆ. ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ, ಅಲ್ಲಿ ನಾಗದೇವತೆ ಇದೆ. ನಾಗದೇವತೆಗೆ ಹಾಲು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನೋಡೋಣ ಎಷ್ಟು ರಶ್ ಇದೆ ಅಂತ. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೀಗೆ ಹೋಗ್ತಾ ರೋಡಲ್ಲಿ ಹಾಗೆ ವ್ಯೂಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡೋಣ, ನೀವು ಬನ್ನಿ ನೋಡ್ಕೊಂಡು ಬರೆಯೋರಂತೆ. ತುಂಬ ರಶ್ ಇದೆ ಅಂತ ಅನಿಸುತ್ತೆ. ವೆಹಿಕಲ್ಸ್ ಎಲ್ಲ ತುಂಬ ಬರ್ತಾ ಇದೆ ಆ ಕಡೆಯಿಂದ. ಹಾಗಾದರೆ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ತುಂಬ ರಶ್ ಇದೆ ಅಂತ. ನಮ್ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ, ಒಂದು 10 ಕಿಲೋಮೀಟರ್ ಅಷ್ಟೇ. ನೋಡೋಣ ಫ್ರೆಂಡ್ಸ್, ಬನ್ನಿ ನೀವು ನೋಡ್ಕೊಂಡು ಬರೆಯೋರಂತೆ. ಫ್ರೆಂಡ್ಸ್, ಅಲ್ಲಿ ತುಂಬ ಶಕ್ತಿ ದೇವರು. ನಾವೇನು ಅಂದ್ಕೊಂಡ್ರೂ ಈಡೇರುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಪಾಪುದು ಲಾಸ್ಟ್ ಟೈಮ್ ಹೋಗಿದ್ದಾಗ ಒಂದು ಹರಕೆ ಇತ್ತು, ಅದಕ್ಕೋಸ್ಕರ ಇವಾಗ ಮುಡಿ ಕೊಡ್ತಾ ಇರೋದು. ನೀವು ಅಷ್ಟೇ ಫ್ರೆಂಡ್ಸ್, ಏನೇ ಹರಕೆ ಮಾಡ್ಕೊಂಡ್ರೂ ಈಡೇರುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನನ್ನು ಹೀಗೆ. ನೋಡಿ, ವೆಹಿಕಲ್ಸ್ ತುಂಬ ಬರ್ತಾ ಇದೆ, ತುಂಬ ರಶ್ ಇದೆ ಅಂತ ಅನಿಸುತ್ತೆ. ಹಾಗೆ ಹೋದ್ವಿ, ತುಂಬ ರಶ್ ಇತ್ತು. ಹಾಗೆ ನನಗೆ ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಬಂದ್ವಿ, ಪಾಪುದು ಮುಡಿ ಕೊಡೋಣ ಅಂತ. ತುಂಬ ಅಂದರೆ ತುಂಬ ಅಳ್ತಾ ಇದ್ಲು ಫ್ರೆಂಡ್ಸ್. ಅವಳು ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೆ, ಅವಳು ಅಷ್ಟು ಅಳ್ತಾ ಇದ್ದಾಳೆ. ನನಗಿದಕ್ಕೆ 3 ಟೈಮ್ಸ್ ಅನಿಸುತ್ತೆ ಮುಡಿ ಶಾಸ್ತ್ರ ಮಾಡ್ತಾ ಇರೋದು. 3 ಮಂತ್ಸಲ್ಲಿ ಒಂದ್ಸಲ ಕೊಟ್ಟಿದ್ವಿ ಇಲ್ಲೇ ಲಾಸ್ಟ್ ಇಯರು. ಇವಾಗ ಒಂದ್ಸಲ ಹರಕೆ ಇತ್ತು ಅಂತ ಮುಡಿಶಾಸ್ತ್ರ ಮಾಡಿಸ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಅಳ್ತಾ ಇದ್ಲು, ಹಿಡಿಯೋಕೆ ಆಗ್ತಾಯಿಲ್ಲ ಅವಳನ್ನ. ಹಾಗೆ ಮಾತಾಡಿಸ್ತಾ ಸಮಾಧಾನ ಮಾಡ್ತಾ ಮುಡಿ ಕೊಟ್ವಿ. ಹಾಗೆ ಬಂದ್ವಿ ದೇವಸ್ಥಾನಕ್ಕೆ. ಸ್ನಾನ ಎಲ್ಲ ಆಯಿತು ಪಾಪುದು. ದೇವಸ್ಥಾನ ತುಂಬ ರಶ್ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ತುಂಬ ಅಂದರೆ ತುಂಬ ಶಕ್ತಿ ದೇವರು. ನಾವೇನೇ ಅಂದ್ಕೊಂಡ್ರೂ ಈಡೇರುತ್ತೆ. ಮೈಯಲ್ಲಿ ಏನಾದರೂ ಇವಾಗ ಗುಳ್ಳೆ ಅದು ಇದು ಏನೇನಾದರೂ ಆಗ್ತಾ ಇರುತ್ತಲ್ಲ, ಅಲ್ಲಿ ಹರಕೆ ಮಾಡ್ಕೊಂಡ್ರೆ ಹಾಸ್ಪಿಟಲ್ ಹೋದ್ರೂ ಹುಷಾರಾಗ್ತಾ ಇರೋವಂಥ ಕಾಯಿಲೆ ಎಲ್ಲ ಹುಷಾರಾಗುತ್ತೆ ಫ್ರೆಂಡ್ಸ್. ಹೀಗೆ ನಮ್ಮ ಪಾಪಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ನಿಲ್ಲಿಸಿದ್ದು ತುಂಬ ರಶ್ ಇದೆ. ಅಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ, ನಾವು ಹಾಗೆ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ. ಕಾರ್ತಿಕ ಮಾಸ ಸೋಮವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ದೇವಸ್ಥಾನ ಅಲ್ಲಿ ಹಿಂದ್ಗಡೆ ಬೇರೆ ದೇವಸ್ಥಾನ ಇತ್ತು, ಅಲ್ಲಿ ಇವಾಗ ಕಟ್ತಾ ಇದ್ದಾರೆ ಹೊಸದಾಗಿ. ಅದಕ್ಕೋಸ್ಕರ ಈ ಕಡೆ ಗುಡಿ ಮಾಡಿ ಇಲ್ಲಿ ಪೂಜೆ ಮಾಡ್ತಿರೋದು. ಬಂದ್ವಿ, ದೇವಸ್ಥಾನ ಪೂಜೆ ಎಲ್ಲ ಆಯಿತು. ನೋಡಿ, ಇಲ್ಲಿ ಸ್ವೀಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ನೋಡ್ಕೊಂಡು ಬಂದ್ವಿ. ನೋಡಿ, ಜಿಲೇಬಿ ಮಾಡ್ತಿದ್ದಾರೆ ಎಲ್ಲ. ತುಂಬ ಸ್ವೀಟ್ಸು ಅದು ಇದು ಎಲ್ಲ ಮಾರ್ತಾ ಇರ್ತಾರೆ. ಚೆನ್ನಾಗಿರುತ್ತೆ, ಒಂಥರ ಜಾತ್ರೆ ಟೈಪ್ ಮಾಡಿರ್ತಾರೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ ದೇವಸ್ಥಾನಕ್ಕೆ. ಇಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಕಾಲ್ದಾರಿ ಇದೆ, ನಡ್ಕೊಂಡು ಹೋಗ್ಬೋದು. ವೆಹಿಕಲ್ಸು ಹೋಗುತ್ತೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ.
ಇದೆಲ್ಲ ನೋಡಿಕೊಂಡು ಚೆನ್ನಾಗಿರುತ್ತೆ ಅಂತ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಸ್ವೀಟ್ಸು, ಪೂರಿ, ಖಾರ ಮತ್ತು ಹಲ್ವಾ ಎಲ್ಲ ಮಾಡ್ತಾಯಿದ್ದಾರೆ. ಚೆನ್ನಾಗಿರುತ್ತೆ ಇದೆಲ್ಲ. ನಾವು ಚಿಕ್ಕದ್ರಲ್ಲಿದ್ದಾಗ ಇದನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ತುಂಬ ಅಂದರೆ ಬ್ಯುಸಿ ಟೈಮ್ ಅಲ್ವಾ, ಎಲ್ಲರೂ ಅವ್ರವ್ರದ್ದು ಬ್ಯುಸಿ ಟೈಮಲ್ಲಿ ಯಾರೂ ಇದಕ್ಕೆ ವಿಸಿಟ್ ಮಾಡಲ್ಲ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೇ ಕಾಲ್ದಾರಿ, ನೀರು ಅದೆಲ್ಲ ಹರಿತಾ ಇರುತ್ತೆ, ಅಲ್ಲಿ ಕಾಲು ತೊಳ್ಕೊಳ್ಳೋರು ಅದು ಇದು ಮಾಡ್ಕೊತಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲ 10 ರೂಪಾಯಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ನಾವು ಎಲ್ಲೆಲ್ಲೋ ಏನೇನೋ ದುಡ್ಡುಗಳನ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ನೋಡಿ ಅವ್ರ ಕಷ್ಟನ ನೋಡಿ ನಮಗೆ ತುಂಬ ಬೇಜಾರಾಯಿತು. ಮಕ್ಕಳು ನೋಡಿ ಖುಷಿ ಆಯಿತು. ನೋಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆಲ್ಲ ಆಟ ಸಾಮಾನು ಅದು ಇದು ಎಲ್ಲ ಮಾರ್ತಿದ್ದಾರೆ. ಇಲ್ಲಿ ರಂಗೋಲಿ ಅಂದರೆ ನಮಗೆ ಇವಾಗ ಡಿಸೈನ್ಸ್ ಅಷ್ಟು ಬರಲ್ಲ ಅಂತ ಅಂದರೆ ರಂಗೋಲಿ ಡಿಸೈನ್ಸ್ನ ಈ ಥರ ತೊಗೊಂಡೋಗಿ ಅದ್ರ ಮೇಲೆ ರಫ್ ಮಾಡಿದ್ರೆ ರಂಗೋಲಿನ ಅದೇನು ಡಿಸೈನ್ ಇರುತ್ತೆ ಅದೆಲ್ಲ ಬರುತ್ತೆ. ನಮ್ಗೆ ಯಾವ್ದು ಬೇಕೋ ತೊಗೋಬೋದು. ನೋಡಿ ಎಲ್ಲ ಕ್ಲಿಪ್ಸ್ ಅದು ಇದು ಎಲ್ಲ ಮಾಡ್ತಿದ್ದಾರೆ. ಪುರಿ, ಖಾರ, ಸ್ವೀಟ್ಸು ಎಲ್ಲ ಮಾಡ್ತಿದ್ರು. ಹೀಗೆ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೊಂದು ವೀವ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ನೋಡಿ ಇದೆಲ್ಲ ಎಕ್ಸಾಂಪಲ್ ತೋರಿಸಿದ್ದಾರೆ ಅವರು ಯಾವ ಥರ ಬರುತ್ತೆ ಇದು ರಂಗೋಲಿ ಅಂತ. ಸ್ಟಿಕ್ಕರ್ಸು ಮತ್ತು ಟೆಡ್ಡಿ ಬೇರ್ಸು ಎಲ್ಲ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಏನೇನಾದರೂ ತಗೋಬೋದು. ನಡ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಎಷ್ಟು ದೂರ ಇದ್ರೂ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಆ ಥರ ಬಂದ್ವಿ. ಮೇಲ್ಗಡೆ ದೇವಸ್ಥಾನದ ಹತ್ರನೇ ಇದು ವಿಸಿಟ್ ಹಾಕಿರೋದು. ಶಂಭುಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿಲಿ ಕೈ ಕಾಲೆಲ್ಲ ತೊಳ್ಕೊಂಡು ಪೂಜೆ ಮಾಡಿ ಅಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನಂದು ಒಂದು ಸ್ವಲ್ಪ ಹರಕೆ ಇತ್ತು ದೇವ್ರದ್ದು, ಅದನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ನಾವೇನೇ ಇವಾಗ ಕಣ್ಣು, ಮೂಗು, ಕಾಯಿ, ಕಾಲು ಮತ್ತು ಸರ್ಪ ದೋಷ ಏನೇ ಇದ್ರೂ ಅಲ್ಲಿ ನಿವಾರಣೆ ಆಗುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ತಗೊಂಡು ಅಲ್ಲಿಗೆ ಆ ಸರ್ಪದ ಮೇಲೆ ಅದನ್ನು ಹಣಿಸಿ ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿ ಹಾಲು ತುಪ್ಪ ಹಾಕಿದರೆ ನಮ್ಗೆ ಏನೇ ಇದ್ರೂ ಹಿಡಿರುತ್ತೆ. ನೋಡಿ ಇಲ್ಲಿ ಬಂದ್ವಿ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಈ ಥರ ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ರು. ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡಿ ಖುಷಿ ಆಯಿತು. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಒಬ್ಬರು ಸಿಕ್ಕಿದ್ರು, ಅಲ್ಲೇ ಮಾತಾಡಿಸ್ಕೊಂಡು ಬಂದ್ವಿ. ಹಂಗೇ ಇಲ್ಲೇ ಹತ್ರನೇ ಅಲ್ವಾ, ಎಲ್ಲರೂ ನಮ್ಮವರೇ ಅಲ್ಲೆಲ್ಲ ಇರ್ತಾರೆ. ಹಾಗೆ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಊಟ ಮಾಡೋಣ, ತುಂಬ ಹೊಟ್ಟೆ ಹಸ್ತಿತ್ತು. ಊಟ ಮಾಡೋಣ ಅಂತ ಅಲ್ಲೇ ಅನ್ನದಾನನೂ ಇರುತ್ತೆ. ಅನ್ನದಾನನೇ ತೊಗೊಳ್ಳೋಣ, ಅಲ್ಲೇ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಜ್ಜಿ ತೊಗೊಂಡ್ವಿ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಬಜ್ಜಿ ತೊಗೊಂಡು ಅವರೇ ಊಟ ಕೊಡ್ತಾರೆ ಅಲ್ಲೇ. ಅನ್ನ, ಸಾಂಬಾರು, ಪಾಯಸ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನಾವೇನು ತೊಗೊಂಡೋಗಿರ್ತೀವಿ ಅಲ್ಲೇ ಕುತ್ಕೊಂಡು ತಿನ್ಬೋದು, ಇಲ್ಲ ಅಲ್ಲೇ ಅನ್ನದಾನ ಇರೋದನ್ನು ಊಟ ಮಾಡ್ಬೋದು. ತುಂಬ ಚೆನ್ನಾಗಿತ್ತು.